ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಯಾದಗಿರಿ ಜಿಲ್ಲಾ ಪ್ರತಿನಿಧಿ ಗಣೇಶ್ ಮಾಲಿ ಪಾಟೀಲ್. ವೀಕ್ಷಕರೇ, ನೀವ್ಯಾರಿನ್ನೂ ನಮ್ಮ ಚಾನಲ್ ಅನ್ನ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ವೀಕ್ಷಕರೇ, ಇವತ್ತು ಹೇಳಕ್ ಹೋಗ್ತಾ ಇರುವಂತ ಸುದ್ದಿ ಏನು ಅಂತಂದ್ರೆ, ಈ ಗ್ರಾಮದಲ್ಲಿ ಮಹಿಳೆಯರಿಗೆ ಸುರಕ್ಷತೆ ಅನ್ನೋದೇ ಇಲ್ಲ. ಯಾಕಂತಂದ್ರೆ ಏನು, ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗಿರ್ತಕ್ಕಂಥದ್ದು ಬಯಲು ಮುಕ್ತ ಶೌಚಾಲಯ. ಇವತ್ತು ಯಾದಗಿರಿ ಜಿಲ್ಲೆ ಏನು ಸುರ್ಪುರ್ ತಾಲೂಕಿನ ನಗನೂರು ಗ್ರಾಮದಲ್ಲಿ ಏನು ಮಹಿಳೆಯರಿಗೆ ಶೌಚಾಲಯ ಇಲ್ಲ. ಹಾಗಾಗಿ ಮಹಿಳೆಯರು ರಸ್ತೆಯನ್ನ ತಡೆದು ಬೃಹತ್ ಪ್ರತಿಭಟನೆಯನ್ನ ಕೂಡ ಮಾಡಿದ್ರು. ನಿಜಕ್ಕೂ ಒಂದು ಹೇಳ್ಬೇಕಂದ್ರೆ ನಾಚಿಕೆಗೇಡಿನ ಸಂಗತಿ ಇದು ಅಂತ ಹೇಳ್ಬೇಕಾಗುತ್ತೆ. ಯಾಕೆಂತಂದ್ರೆ ಮಹಿಳೆಯರು ಒಂದು ಶೌಚಾಲಯಕ್ಕಾಗಿ ಬೀದಿಗೆ ಒಂದು ಪ್ರತಿಭಟನೆ ಮಾಡ್ತಾರೆ ಅಂತಂದ್ರೆ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ, ಇಲ್ಲಿಯ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ, ಇವರಿಗೆ ಈ ಶೌಚಾಲಯ ಅಂತಂದ್ರೆ ಹೆಣ್ಣು ಮಕ್ಕಳಿಗೆ ಒಂದು ಏನೋ ಅವರ ಒಂದು ಗೌರವವನ್ನು, ಯಾಕೆಂತಂದ್ರೆ ಅವರ ಒಂದು ಮರ್ಯಾದೆ ಪ್ರಶ್ನೆ ಇರುತ್ತೆ. ಹಾಗಾಗಿ ಪಂಚಾಯತಿಯವರು ಏನು ಈ ಗ್ರಾಮದಲ್ಲಿ ನಗನೂರು ಗ್ರಾಮದಲ್ಲಿ 20,000 ಜನರು ವಾಸ ಮಾಡ್ತಾರೆ. ಇವ್ರು ಯಾರಿಗೂ ಕೂಡ ಏನೋ ಒಂದು ಮೂಲಭೂತ ಸೌಕರ್ಯವನ್ನ ಒದಗಿಸೋದ್ರಲ್ಲಿ ಪಂಚಾಯತಿಯ ಅಧಿಕಾರಿಗಳು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅಂತ ಹೇಳ್ಬೇಕಾಗುತ್ತೆ. ಈ ಗ್ರಾಮದ ಮಹಿಳೆಯರು ಸಾಕಷ್ಟು ಬಾರಿ ಏನೋ ಪಂಚಾಯತಿಯ ಅಧಿಕಾರಿಗಳಿಗೆ ಮನವಿಯನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಮನವಿ ಕೊಟ್ಟರು ಕೂಡ ನೋ ಯೂಸ್. ಯಾಕೆಂತಂದ್ರೆ ಪಂಚಾಯತಿ ಅಧಿಕಾರಿಗಳಿಗೆ ಕೊಟ್ಟಿರ್ತಕ್ಕಂತಹ ಮನವಿ ಡಸ್ಟ್ ಬಿನ್ ಸೇರಿದೆ ಹೊರತಾಗ್ಲಿ ಯಾವುದೇ ಕಾರ್ಯರೂಪಕ್ಕೆ ಬಂದಿಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತು ಮಹಿಳೆಯರು ರೊಚ್ಚಿಗೆದ್ದು ರೋಡಿಗಿಳಿದು ರಸ್ತೆಯನ್ನ ತಡೆದು ಪ್ರತಿಭಟನೆ ಮಾಡತಕ್ಕಂತ ಕೆಲಸವನ್ನ ಮಾಡಿದ್ದಾರೆ. ನಿಜಕ್ಕೂ ಈಗಲಾದ್ರೂ ಈ ಒಂದು ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಜನರಿಗೆ ಏನು ಗ್ರಾಮಸ್ಥರಿಗೆ ಮೂಲಭೂತ ಸೌಕರ್ಯ ಆಗಿರಬಹುದು ಮತ್ತು ಶೌಚಾಲಯವಾಗಿ ನಿರ್ಮಾಣ ಮಾಡ್ತಾರ ಅಂತ ಕಾದ್ ನೋಡ್ಬೇಕಾಗಿದೆ. ಒಂದ್ ವೇಳೆ ಶೌಚಾಲಯ ನಿರ್ಮಾಣ ಮಾಡದೆ ಹೋದ್ರೆ ರಾಜ್ಯ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆಯನ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಗ್ರಾಮದ ಮಹಿಳೆಯರು ಹೇಳಿರ್ತಕ್ಕಂಥದ್ದು. ತೆಲಿಮಠ ಗಾಡಿ ಬಂದು ನಡುವ ಬೋದಗಲ್ ಹಾಕ್ಬೇಕ್ರಿ. ಒಳಗ ಹಂದಿಗಳು ಸಣ್ಣ ದನಗಳು ಹೋಗಿ ಬರ್ಬೇಕ್ರಿ. ಸ್ವಚ್ಛತೆ ಆತದ್ರಿ. ನಮಗ ನೀರಿನ ತೊಂದ್ರೆ ಅದ್ರಿ. ಅವೆಲ್ಲ ಆಗದಲ್ರಿ. ನೀರಿಲ್ಲ, ಏನಿಲ್ಲ, ಯಾವ ಆಗದಲ್ರಿ. ಅವು ಕೀಲಿ ಯಾರು ಹಳ್ಳಿ ಮಂದಿ, ಕೂಲಿ ಮಾಡೋ ಮಂದಿ, ಬಡವರು ಪಟ್ಟಿ ಕೆಟ್ಟ ರಾತ್ರಿಗೆ ಹೋಗಾರ, ಹಗಲ್ ಹೋಗಾರ, ಯಾರ ಮ್ಯಾಲ ಯಾರ ಕೆಳಗೆ ಎಲ್ಲಾರ, ಅದೆಲ್ಲ ಯಾರು ಸ್ವಚ್ಛ ಮಾಡ್ತಾರೆ, ಅದೆಲ್ಲ ಆಗ್ಲಾರ್ದು ನಮಗ್ ಒಳಗ ಹಂದಿ ಹೋಗಂಗ ದನ ಹೋಗಂಗ ಮಾಡಿದ್ರೆ ನಾವ್ರಿ ಕಾಟ್ರಿಸಿ ಮಾಡಿವ್ರಿ. ಕುಂತೀವ್ರಿ ಇಲ್ಲೇ ಏಲಾಟ ಕೊಡ್ಕಂತ 200 ರೂಪಾಯಿ ಕೂಲಿ ಬಿಟ್ಟು ಕುಂತೀವ್ರಿ ಸರ್. ನಾವ್ ಏನ್ ಮಾಡಿಲ್ಲ. ಏಳು ವಾಸಿನ ಕುಡ್ದೀವಿ, 200 ರೂಪಾಯಿ ಕೂಲಿ ಬಿಟ್ಟು ಊರಾಗ ಸಂಜೆದ ಹೋಗಿಲ್ಲ ನೋಡ್ರಿ ಸರ್. ನಾವು ಇಲ್ಲಿ ಕುಂತೀವಿ. ಇವತ್ತ ಕೂಲಿ ಗಿಲಿ ಬಿಟ್ಟು ಕುಂತೀವ್ರಿ. ನಮ್ಗ್ ತೆಮ್ತಂಡದ ಗಂಭೀರ ಅದಂತ ಕುಂತೀವ್ರಿ. ಅಲ್ಲಿ ಇಲ್ಲಿ ಬಿದ್ದು ತಂದ್ ಕಲ್ಲು ಹಾಕೇಸ್ ಕುಂತೀವಿ. ಯಾಕೆ ಆಯ್ದಾರ ಅಂತ ಕೇಳಿದ್ರು ಸ್ವಲ್ಪ ಕಿವಾಗ ಹಾಕತಾರಂತ ಕುಂತೀವ್ರಿ. ಓಟ್ ಬರನ ರಸ್ತೆ ಬಂದ್ ಮಾಡಿವ್ರಿ. ರಸ್ತೆ ಬಂದ್ ಮಾಡಿ ಓಟ್ ಬರನ ಏನ್ ಮಾಡ್ತಾರ, ಮಾಡಮ್ ತಗೋರ ಅಂತ ಓಟ್ ಸಿಗತ್ತಾರ. ಅವ್ರ ಮನೆ ಮುಟ್ಟನ ನೀವ್ ಯಾರ ನಮ್ ಕೂನಿಲ್ಲ ಅಂತ. ಇದ್ರಂತೆ ನಾವ್ ಇದ್ರಂತೆ ಈಗ 30 ವರ್ಷ ಗಡ್ಲೆ ಇವತ್ತು ಗಳದಿ. ಈಗ ಸಾಕಾಗಿ ಪೂರಾ ಸಿಸಿ ರೋಡ್ ಬಂದ್ ಸಲ್ಯಾಗ ಪೂರಾ ಗಾಡಿ ಜಾಸ್ತಿ ತಿರ್ಗಾಡ್ಲಕತ್ತವ್ರಿ. ಒಂದ್ ನಿಮಿಷ ಕುಂತರ ಬಾಳ ತೊಂದ್ರೆ ಅನ್ನಂಗ್ರಿ. ಹಂಗಾಗಿ ನಮ್ ಕಾಟಿಸ್ಕೇಸ್ ಕೂಲಿ ಗಿಲಿ ಬಿಟ್ಟು ರಸ್ತಕ್ ಮುಳ್ಳಾಕಡ್ ಕುಂತೀವಿ ನೋಡ್ರಿ. ನಮ್ಗ್ ಶೌಚಾಲಯ ಬೇಕು. ಮುಂದೆ ಏನ್ ಮಾಡ್ತೀರಿ ಅಂದ್ರೆ ಬಾಳ ಗಂಭೀರ ಅದ್ರಿ. ನಾವ್ ಹೋಗಿ ಪಂಚಾಯತ್ ಮುಂದೆ ಕುಂದ್ರೋದು. ಪಂಚಾಯತ್ ಮುಂದೆ ಕುಂದಿರ್ತೀವಿ, ಪಂಚಾಯತ್ ಕೀಲಿನೇ ಹಾಕ್ತಿವ್ರಿ. ಒಟ್ಟಾರೆಯಾಗಿ ಈಗಲಾದ್ರೂ ಎಚ್ಚೆತ್ತುಕೊಂಡು ಅಧಿಕಾರಿಗಳು ಒಂದು ಶೌಚಾಲಯವನ್ನ ನಿರ್ಮಾಣ ಮಾಡಬೇಕು. ಹೆಣ್ಣು ಮಕ್ಕಳ ಒಂದು ಮರ್ಯಾದೆಯನ್ನ ಕಾಪಾಡ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.